ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕು. ಈ ಬೇಸಿಗೆಯಲ್ಲಿ ನನ್ನ ಮೋಟರು 2 ಸಲ ಸುಟ್ಟೋಗಿತ್ತು ಸ್ನೇಹಿತರೆ. 2 ಸಲಿಗೆ ಕಡಿಮೆ ಅಂದರೂ ಬರೋಬ್ಬರಿ 14,000 ಖರ್ಚು ಮಾಡಿದ್ದೆ ಸ್ನೇಹಿತರೆ. ಏಕೆಂದರೆ ಬುಷ್ ಎಲ್ಲ ಹೋಗಿದ್ದು, ವೈಂಡಿಂಗು ಎಲ್ಲ ಸೇರಿ 15,000 ಖರ್ಚಾಗಿತ್ತು. ಎತ್ತಿ ಇಳಿಸೋದು ಅದನ್ನು ಸೇರಿಸಿದೆ. ಈಗ ಮತ್ತೆ 15 ದಿವಸ ಆಗಿರಲಿಲ್ಲ ಸ್ನೇಹಿತರೆ, ಮತ್ತೆ ಮೋಟ್ರ್ ಸುಟ್ಟೋಗಿತ್ತೆ. ಯಾಕೆಂದರೆ ಭಾಳ ಹಳೇದಾಗಿತ್ತು, ಟೆಂಪರ್ ಇಲ್ಲ. ಆ ಕಾರಣದಿಂದ ವರ್ಷಕ್ಕೆ 3-4 ಸಲ ಸುಟ್ಟೋಗ್ತೈತೆ. ನಾನು ಅದಕ್ಕೆ ಏನು ಮಾಡಿದೆ ಅಂದರೆ, ಮೆಕ್ಯಾನಿಕ್ ತೆಗೆದುಕೊಂಡು ಹೋದಾಗ ಮೆಕ್ಯಾನಿಕ್ ಮತ್ತೆ ಮೋಟ್ರ್ ಸುಟ್ಟೋಗಿದ್ದೆ, ವೈಂಡಿಂಗ್ ಮಾಡಬೇಕು ಅಂದ. ಅದಕ್ಕೆ ನಾನೇನು ಮಾಡಿದೆ, ಬೇಡ ವೈಂಡಿಂಗ್ ಮಾಡಬೇಡ್ರಿ, ಏಕೆಂದರೆ ಹೊಸ ಮೋಟ್ರ್ ತರ್ತೀನಿ. ಏಕೆಂದರೆ ಮುಂದೆ ಮತ್ತೆ 2 ಸಲ 3 ಸಲ ಸುಟ್ಟೋದ್ರೆ ಮತ್ತೆ 15,000 ಖರ್ಚು ಮಾಡಬೇಕು. ಏಕೆಂದರೆ ನಾನು ಇದಕ್ಕಿಂತ ಮುಂಚೆನೇ 15,000 ಖರ್ಚು ಮಾಡಿದ್ದೆ. ಇದಕ್ಕಿಂತ ಮುಂಚೆನೇ 15,000 ಖರ್ಚು ಮಾಡೋದಕ್ಕಿಂತ ಮುಂಚೆನೇ ಹೊಸ ಮೋಟ್ರ್ ತಂದಿದ್ದರೆ ಈಗ 15,000 ಪ್ಲಸ್ ನೆಕ್ಸ್ಟು ಹೊಸ ಮೋಟ್ರ್ ತರೋಕ್ಕೆ ಅಂತ ಮತ್ತೊಂದು 25,000 ಖರ್ಚು ಮಾಡ್ತೀವಲ್ಲ ಸ್ನೇಹಿತರೆ, ಅದು ದುಡ್ಡು ಉಳಿಯೋದು. ಆ ಕಾರಣದಿಂದ ಮತ್ತೆ ಮಾಡಿದೆ ನಾನು ಅತ್ಲಾಗೆ, ಮುಂದೆ ಮತ್ತೇನಾದರೂ ಮೋಟ್ರ್ ಸುಟ್ಟೋದ್ರೆ ಮತ್ತೆ 2 ಸಲ 3 ಸಲ ಏನಾದ್ರು ಮೋಟ್ರ್ ಸುಟ್ಟೋದ್ರೆ ಮತ್ತೆ 15,000-20,000 ಖರ್ಚು ಬರುತ್ತದೆ ಅಂತ ಯೋಚನೆ ಮಾಡಿ ಅಥವಾ ಹೊಸ ಮೋಟ್ರ್ ತಂದು ಬಿಟ್ಟಿದ್ದೀನಿ ಸ್ನೇಹಿತರೆ. ಏಕೆಂದರೆ ಹಳೆ ಮೋಟ್ರುಗಳು ಟೆಂಪರ್ ಕಳ್ಕೊಂಡಿರ್ತವೆ. ಆ ಕಾರಣದಿಂದ ಪದೇ ಪದೇ ಸುಟ್ಟೋಗ್ತವೆ. ಆಮೇಲೆ ಈಗ ಹಳೇದು ಸುಟ್ಟೋಗಿರೋ ಖರ್ಚು ಹೊಸದು ಮುಂದೆ ಸುಟ್ಟೋದ್ರೆ ಎಷ್ಟು ಖರ್ಚು ಬರುತ್ತದೆ ಒಂದು 3-4 ಸಲಿಗೆ ಅಂತ ಎಲ್ಲ ಯೋಚನೆ ಮಾಡಿ ಹೊಸ ಮೋಟ್ರ್ ತಂದಿದ್ದೀನಿ ಸ್ನೇಹಿತರೆ. ಯಾಕೆಂದರೆ ಮತ್ತೆ ಒಂದು 4-5 ವರ್ಷ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಅಂತ ಅಂದ್ಕೊಂಡು ಹೊಸ ಮೋಟ್ರೇ ತಂದಿದ್ದೀನಿ. ಏಕೆಂದರೆ ಹಳೆ ಮೋಟ್ರ್ ಎಷ್ಟು ಸಲ ರಿಪೇರಿ ಮಾಡಿದರೂ ಅವು ಜಾಸ್ತಿ ಖರ್ಚಾಗ್ತವೆ ಹೊರತು ಕಡಿಮೆ ಖರ್ಚಾಗಲ್ಲ. ಅವೆಲ್ಲ ಯೋಚನೆ ಮಾಡಿ ಹೊಸ ಮೋಟ್ರ್ ತಂದುಬಿಟ್ಟೆ ಸ್ನೇಹಿತರೆ.